ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವಕೀರ್ತಿ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತು ನನ್ನ ಒಬ್ಬ ಅಭಿಮಾನಿ, ನನಗೂ ಅಭಿಮಾನಿನ, ನನ್ನಲ್ಲಿ ಅದೇನು ನೋಡಿ ಅಭಿಮಾನ ಬೆಳೆಸ್ಕೊಂಡ್ರು ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ನನ್ನ ಒಬ್ಬ ಅಭಿಮಾನಿ ನನಗೆ ಒಂದು ಮೂವಿ ಟಿಕೆಟ್ನ ಬುಕ್ ಮಾಡಿದ್ದಾರೆ. ಆ ಒಂದು ಮೂವಿಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಹೇಳಿದರೆ, ಅವರು ನನಗೆ ವೈಷ್ಣವಿ ಸಫೇರು ನಂಗೆ ತುಂಬಾ ಇಷ್ಟ. ಬಿಕಾಸ್ ಅಲ್ಲಿ ಸೀಟ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಮೇ ಬಿ ನಾನು ವೀಡಿಯೋದಲ್ಲೆಲ್ಲ ಹೇಳಿರ್ತೀನಿ ಅನಿಸುತ್ತೆ. ವೈಷ್ಣವಿ ಸಫೇರ್ PVR ನಂಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಒಂದು ತೆಲುಗು ಮೂವಿ ಹನುಮಾನ್ ಅಂತ ಅಂದ್ಬಿಟ್ಟು ಆ ಒಂದು ಮೂವಿನ ಬುಕ್ ಮಾಡಿದ್ದಾರೆ. ಆ ಮೂವಿನ ನೋಡೋಕೆ ಹೋಗ್ತಾ ಇದ್ದೀನಿ. ಬಟ್ ಇಟ್ಸ್ ಸೋ ಫನ್ನಿ ಅಂತಲೂ ಹೇಳೋಕ್ಕಾಗಲ್ಲ, ಇಟ್ಸ್ ವೆರಿ ಸೀರಿಯಸ್ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಏನೋ ಒಂದು ಅಭಿಮಾನ. ಸೊ ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ನಾನು ಜಾಸ್ತಿ ಮೂವೀಸ್ ನೋಡ್ತೀನಿ. ನನ್ನ ಮೂವಿಗಳಂದರೆ ತುಂಬ ಹುಚ್ಚು ಜಾಸ್ತಿ. ಅಂದರೆ ಇಂಥದ್ದೇ ಲ್ಯಾಂಗ್ವೇಜ್ ಅಂತಿಲ್ಲ, ಎಲ್ಲ ಥರದ ಭಾಷೆದು ಸಿನಿಮಾಗಳನ್ನ, ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾನು ನೋಡ್ತೀನಿ. ಹೆಚ್ಚಾಗಿ ಕನ್ನಡ ಸಿನಿಮಾಗಳನ್ನ ನೋಡ್ತೀನಿ. ಅದರಲ್ಲೂ ಎಸ್ಪೆಷಲಿ ಹೇಳಬೇಕಂದ್ರೆ ನಾನು ಥಿಯೇಟ್ರಿಗೆ ದುಡ್ಡು ಕೊಟ್ಟು ನೋಡುವಂಥದ್ದು. ನನಗೆ ಥಿಯೇಟ್ರಿಗೆ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೇ ನನಗೆ ಮಜಾ ಸಿಗೋದು. ಹಾಗಾಗಿ ನಾನು ಹೆಚ್ಚು ಮೂವೀಸ್ನ ನೋಡ್ತೀನಿ. ಮೇ ಬಿ ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ವೀಡಿಯೋಸ್ ಎಲ್ಲ ನೋಡಿರ್ತಾರಲ್ಲ, ಹಂಗಾಗಿ ನನಗೋಸ್ಕರ ಒಂದು ಟಿಕೆಟ್ನ ಬುಕ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವರು ಕೇಳಿದರು, ಬಟ್ ನಾನೇನು ಮಾಡಿದೆ, ನಂಬರೆಲ್ಲ ಕೊಡೋಕ್ಕೆ ಹೋಗಲಿಲ್ಲ. ಯಾರಪ್ಪ ಇವನು ನನ್ನ ನಂಬರ್ ಕೇಳ್ತಾ ಇದ್ದಾನೆ, ನನ್ನ ಅಭಿಮಾನಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಆಮೇಲೆ ಮೂವಿ ಟಿಕೆಟು ಕಳಿಸಿದ್ದಾರೆ. ನಾನು ಅದನ್ನು ಶೋ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ನನಗೆ ಇನ್ನೂ ನಗು ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಹಂಗಾಗಿ ಹೋಗಿದ್ದಾರೆ. ಇನ್ನೇನೋ ಮೂವಿಗೆ ಟೈಮ್ ಆಯಿತು, 7 ಗಂಟೆಗೆ ಇರೋದು. ಅದು ಅಲ್ಲದೆ ಹನುಮಾನ್ ಮೂವಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ. ರಿವ್ಯೂಸ್ ಎಲ್ಲ ನೋಡಿದೆ, ಬುಕ್ ಮೈ ಶೋದಲ್ಲೂ ನಾನು ನೋಡಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಮೂವಿ ಹೆಂಗಿದೆ ಏನು ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಗಾಡಿ ಹೊರಗಡೆನೇ ಹೋಗ್ತೀನಿ. ಗಾಡಿ ಓಡಿಸ್ಕೊಂಡು ಆಗಲ್ಲ ಹೋಗೋಕ್ಕೆ. ಸೊ ಇವಾಗ ಓಲಾ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆಲ್ಲ ಇವತ್ತೆಲ್ಲೂ ಹೋಗೋದು ಬೇಡ, ಮನೇಲೇ ಇರೋಣ, ರೆಸ್ಟ್ ಮಾಡೋಣ ಅಂತ ಮಾಡಿದೆ. ಆದರೆ ನನ್ನೊಬ್ಬ ಅಭಿಮಾನಿ ಇನ್ನೂ ನಗು ಬರುತ್ತೆ ನೆನೆಸ್ಕೊಂಡ್ರೆ. ಇಟ್ಸ್ ಓಕೆ, ಇರುತ್ತಲ್ಲ ಒಂಥರ ಹುಚ್ಚು ಅಭಿಮಾನ. ನನಗೊಬ್ಬ ಅಭಿಮಾನಿ, ಓ ಮೈ ಗಾಡ್. ಸ್ಟಿಲ್ ನನಗೆ ನಗು ತಡ್ಕೊಳಕ್ಕಾಗ್ತಿಲ್ಲ, ಬಟ್ ಇಟ್ಸ್ ಓಕೆ. ಆಟೋದಲ್ಲಿ ಹೋಗ್ತಾ ಮಾಡ್ತೀನಿ ವಿಡಿಯೋ. ಗಾಡಿ ಒಳಗಡೆಗೆ ಹಾಕ್ಬಿಡ್ತೀನಿ, ಒಳಗಡೆಗೆ ಹಾಕ್ಬಿಟ್ಟು ಸುಮ್ಮನೆ ಈಗ ಆಟೋ ಒಂದ್ಸಲ ಬುಕ್ ಮಾಡಿಕೊಂಡು ಹೋಗೋಷ್ಟ್ರೊಳಗೆ ಸುಮ್ಮನೆ ರಾಮಾಯಣ ಏನಕ್ಕೆ ಅಂತ ಅಂದ್ಕೊಂಡು ಗಾಡಿನೇ ತೊಗೊಂಡೆ. ಇದನ್ನು ತೊಗೊಂಡೋಗಿ ನಮ್ಮ ಹಳೆ ಕಂಪ್ನಿಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮೆಟ್ರೋಗೆ ಹೋಗೋಣ. ಕಂಟಿನ್ಯೂ ಮಾತಾಡ್ತೀರಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೋಡಿ ಎಂಟನೇ ಮೇಲೆ ಸಿಗ್ನಲಲ್ಲಿ ಇದ್ದೀನಿ. ಬೆಂಗಳೂರಲ್ಲಿ ಇದರಲ್ಲಿ ಒಂದೇ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್ ಜಾಮ್. ಮೆಟ್ರೋ ಬಂದರೂ ಇಲ್ಲ, ಇನ್ನೊಂದು ಟ್ರೈನ್ ಬಂದರೂ ಇಲ್ಲ. ಯಾವ ಟ್ರೈನ್ ಬಂದರೂ ಈ ಟ್ರಾಫಿಕ್ನ ಕಡಿಮೆ ಮಾಡೋಕ್ಕಾಗಲ್ಲ. ಇನ್ನು ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ನೊಂದೇನು ಗೊತ್ತಾ, ಬೇಡ ಈಗಲೇ ಹೇಳ್ಬೋದು. ಇನ್ನೊಂದೇನು ಗೊತ್ತಾ, ನನ್ನ ಅಭಿಮಾನಿಗಳು ನನಗೆ ಸ್ಲೀಪಿಂಗ್ ಕೋಚ್ನ ಬುಕ್ ಮಾಡಿದ್ದಾರೆ. ಯಾರಪ್ಪ ಇವರು ಹುಚ್ಚ?
అది ఉన్నాయి దాసరండి. ಇಲ್ಲಮೇಲಿಂದ ದಾಸರಡಿಗೆ ಟಿಕೆಟ್ ತಗೊಂಡಾಗ ಇವಾಗ ಅಲ್ಲಿಂದ ಮೆಟ್ರೋದಲ್ಲಿ ನಾನು ನೋಡ್ರಿ ಕಡೆ ಮಾಡಿಲ್ಲ. ಇದೇನಪ್ಪ ಯಾರೋ ಕೊಡಿಸಿದ್ದ ಮೂವಿಗೆ ಇಷ್ಟೊಂದು ಕಾತರತೆ ತೋರಿಸ್ತಾ ಇದ್ದಾನೆ. ನಾನು ಏನಿಲ್ಲ, ನಾನು ಮೂವಿಗಳು ಪಿಕ್ಚರ್ ನೋಡ್ತೀನಿ. ಆಲ್ರೆಡಿ ಹೇಳಿದ್ನಲ್ಲ, ಒಬ್ಬ ಅಭಿಮಾನಿ ನನಗೋಸ್ಕರ ನನ್ನ ಒಂದು ಇಷ್ಟ ಕಷ್ಟನ ತಿಳ್ಕೊಂಡು ಬುಕ್ ಮಾಡಿದ್ದಾರೆ. ಬಟ್ ಅದು ಯಾರು ಏನು ಎತ್ತ ಅಂತ ರಿವೀಲ್ ಮಾಡ್ತೀನಿ. ನೋಡ್ತಾ ಇದ್ದೀನಿ. ಒಳಗಡೆ ಕ್ಯಾಮ್ರಾ ಎಂಟ್ರಿ ಇಲ್ಲ, ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಅಭಿಮಾನಿ, ನನಗೆ ಮೂವಿ ತೋರಿಸಿದ್ದಕ್ಕೆ, ಮೂವಿ ಟಿಕೆಟ್ನ ನನಗೋಸ್ಕರ ಬುಕ್ ಮಾಡಿದ್ದಕ್ಕೆ. ಇವನ್ ಮೂವಿ ನೋಡಾಯಿತು, ಲೈಟಾಗಿ ಸ್ವಲ್ಪ ಫ್ರೈಡ್ ರೈಸ್ ತಿಂದಾಯಿತು, ಸಾಕು ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದು. ಮೂವಿ ಹೇಗಿತ್ತು ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಎ ಒಂಥರ ಮಿಸ್ಟ್ರಿ ಥರ ಇತ್ತು. ಮಿಸ್ಟ್ರಿ ಅಂದರೆ ಇಟ್ಸ್ ಲೈಕ್ ನಿಗೂಢ ಅಂತ ಆಗುತ್ತಲ್ವ, ನಿಗೂಢ ಅಂತಲ್ಲ, ಇಟ್ಸ್ ಲೈಕ್ ಎ ಮ್ಯಾಜಿಕಲ್ ಮೂವಿ. ಅಂದರೆ ಕಾಲ್ಪನಿಕ ಸ್ಟೋರಿ. ಮೆಸೇಜ್ ಅಂತೇನಿಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದಪ್ಪ. ಮೂವಿ ನೋಡ್ಬೋದು, ಒಂದ್ಸಲ ನೋಡ್ಬೋದು. ಬಟ್ ಏನಂತ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡಿಯನ್ಸ್ ಬಂದಿರ್ತಾರೆ, ಸೊ ಹಂಗಾಗಿ ಅವ್ರನ್ನ ಎಂಟರ್ಟೈನ್ ಮಾಡಿ ಕಳಿಸ್ತಾರೆ. ಚೆನ್ನಾಗಿದೆ ಮೂವಿ. ಮತ್ತು ಯಾರು ಅಭಿಮಾನಿ ಏನು ಎತ್ತಾ ನನಗೋಸ್ಕರ ಟಿಕೆಟ್ಟೆಲ್ಲ ಬುಕ್ ಮಾಡಿದಂಥ ಅಭಿಮಾನಿ ಯಾರು ಅಂತ ನನ್ನ ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ರೋಡಲ್ಲಿದ್ದೀನಿ, ಮೆಟ್ರೋಗೆ ಹೋಗಿ ಅಲ್ಲಿಂದ ಇಳಿದು ಗಾಡಿ ತೊಗೊಂಡು ಮನೆಗೆ ಹೋಗಿ ಮನೇಲಿ ಇರ್ತೀನಿ. ಓಕೆನಾ, ನೋಡ್ತಾ ಇರಿ, ಕಂಟಿನ್ಯೂ ಆಗುತ್ತೆ. ಸೊ ಫೈನಲಿ ಮನೆಗೆ ಬಂದಾಯಿತು. ಮನೆಗೆ ಬಂದು ಆ ಒಂದು ನನ್ನ ಅಭಿಮಾನಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಮೂವಿ ಟಿಕೆಟ್ ಮಾಡಿ ಮೂವಿಗೆ ಕಳಿಸಿ ಖುಷಿಪಡಿಸಿದ್ದಕ್ಕೆ. ಈ ರೀತಿ ಫ್ಯಾನ್ಸ್ಗಳು ಜಾಸ್ತಿ ಆದರೆ ವಾರಕ್ಕೆ ಒಂದೊಂದು ಮೂವಿ, ಡೈಲಿ ಒಂದೊಂದು ಮೂವಿ ನೋಡ್ತಾ ಇರ್ಬೋದು. ಆ ಅಭಿಮಾನಿ ಯಾರು ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಾಳೆ ಹೇಳ್ತೀನಿ. ಸೊ ಇದೇ ರೀತಿ ನೋಡ್ತಾ ಇರಿ, ಶಿವಕುಮಾರ್ನ ಪ್ರೀತಿ ಮಾಡ್ತಾ ಇರಿ, ಆ ಎಕ್ಸೈಟ್ಮೆಂಟ್ನ ಹಾಗೆ ಉಳಿಸ್ಕೊಂಡಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಗುಡ್ ನೈಟ್, ಬಾಯ್.